ರಾಯಭಾಗ ತೋಟಗಾರಿಕೆ ಇಲಾಖೆಯಲ್ಲಿ ಭಾರಿ ಬ್ರಹ್ಮಾಂಡ ಭ್ರಷ್ಟಾಚಾರ. 70 ಲಕ್ಷ ಅಲ್ಲದೆ ಮತ್ತೊಂದು ಹಗರಣ. 1.92 ಲಕ್ಷ ರೂಪಾಯಿವರೆಗೆ ಹಗರಣ ಬಯಲಿಗೆ. ಕೃಷ್ಣಾ ನದಿ ನೀರು ಪೂರೈಕೆ ಕಾಮಗಾರಿಯಲ್ಲಿ ಕೋಟಿಗಟ್ಟಲೆ ಭ್ರಷ್ಟಾಚಾರ. ರಾಯಬಾಗ್ ತಾಲೂಕಿನ ನಸಲಾಪುರ ಗ್ರಾಮದ 20 ಎಕರೆ ನರ್ಸರಿ ತೋಟಗಾರಿಕೆಯಲ್ಲಿ ಅಭಿವೃದ್ಧಿ ಹೆಸರಿನಲ್ಲೇ ಕೋಟಿಗಟ್ಟಲೆ ಹಣ ಪೀಕಿದ ಅಧಿಕಾರಿಗಳು. ತೋಟಗಾರಿಕೆ ಹಗರಣ ಬಯಲಿಗೆ ಎಳೆದ ಸಾಮಾಜಿಕ ಹೋರಾಟಗಾರ ಏಕನಾಥ್ ಮಾಚಕ್ನೂರ್, ನ್ಯಾಯವಾದಿ ಆಂಜನೇಯ ಒಡಿಯಾರ್. ಪರಿಶೀಲನೆ ಮಾಡಿ ಇಂಥ ಒಂದು ಅವಸ್ಥೆ ಒಳಗೆ ಐತೆ ಅಂತ ಹೇಳಿ ತಿಳ್ಕೊಂಡು ಇದು ನೋಡ್ರಿ ಈ ರೀತಿ ಐತಿ. ಇದನ್ನು ಯಾವಾಗೆಲ್ಲ ನೀವು ಸರ್ ಇದು ಜನವರಿ ತಿಂಗಳು ಜನವರಿ 22ನೇ ತಾರೀಕು ಬಂದಾರ. ಯಾವ ವರ್ಷ ರೀ ಇದು 2025 ರೀ. ಒಂದು ವಾರದೊಳಗೆ ಅಂದ್ರೆ ನಾ ಸರಿ ಮಾಡಿ ಕೊಡ್ತೀನಿ, ನೀರೆಲ್ಲ ವ್ಯವಸ್ಥಿತ ಬಂದು ಬೀಳ್ತೈತಿ, ಬೀಳುವಂಗೆ ನಾ ಮಾಡ್ತೀನಿ. ಈ 19 ಎಕರೆ ಎಲ್ಲ ನಾ ಅಗದಿ ಭಾಳ ಚಂದ ಇದನ್ನು ಸರಿಪಡಿಸ್ತೀನಿ ಅಂತೇಳಿ ಅಂದ್ರೆ DDO ಅವರು ಅದನ್ನು ಮಾತು ಕೊಟ್ಟು ಹೋದವ್ರಿ. ಈ ಹೊಳೆ ಜನವರಿಗೆ 1 ವರ್ಷ ಆಗ್ತೈತೆ ರೀ. 1 ವರ್ಷ ಆಯ್ತು ರೀ. ಇನ್ನೂ ತನಕ DDO ಅವರು ಹೊಳೆ ಜೆಡಿ ಅದ್ರಿ. ಅವರು ಪ್ರಮೋಷನ್ ಆಗಿ ಅವರ ಮ್ಯಾಗ ಬರಾಕ್ತಾರೆ ಹೊರತಾಗಿ ಇವರು ಮಹಾಂತೇಶ್ ಮುರುಗೋಡ್ ಅಂತ ಹೇಳ್ರಿ, ಇವರು ಹಾರ್ಟಿಕಲ್ಚರ್ ಡೀಲರ್ ಇವರು. ಈಗ ಜಸ್ಟ್ ಒಂದು 2 ತಿಂಗಳಿಂದ ಅವ್ರು ಮತ್ತೆ ಈಗ ಪ್ರಮೋಷನ್ ಆಗಿ ಜೆಡಿ ಅಂತೇಳಿ ಮತ್ತೆ ಇಲ್ಲೇ ಬೆಳಗಾವಿಗೆ ಮುಂದುವರೆದ್ರಿ ಅವ್ರು. ಅಂದ್ರೆ ಈಗ ಅವ್ರು DDO ಅವ್ರು ಬಂದು ನೋಡಿ ಹೋಗಿದಾರೆ ಅಷ್ಟಕ್ಕೆ, ಅದ್ರ ಮೇಲೆ ಕ್ರಮ ಏನೇನು ಕ್ರಮನೇ ಇಲ್ರಿ. ಕ್ರಮ ಆಗಿತ್ತಂದ್ರೆ ಇದನ್ನ ನೋಡ್ರಿ, ಈಗ ಪ್ರತ್ಯಕ್ಷ ನಿಮ್ಮ ಮುಂದೆ ನಾವೆಲ್ಲ ತೋರ್ಸಾಕ್ತಿವಿ. ಜಾಗದಾಗ ನೀವು ಕೂಡ್ಸಿರ್ತೀವಿ. ಈಗ ಏನ್ರಿ ಯಾವ ರೀತಿ ಏನು ಅವ್ರ ಪ್ರಗತಿ ಆಗೈತೋ ಏನು ಮತ್ತೇನು ಅವಸ್ಥೆ ಮತ್ತೆ ಯಾವ ಸ್ಥಿತಿಗೆ ಬಂದೈತಿ ಅದನ್ನ ನೀವು ನೋಡೇ ಬಿಡ್ರಿ, ಅದು ನಿಮ್ಗೆ ಗೊತ್ತಾಗ್ಬಿಡ್ತೈತಿ. ಈಗ ಸರ್ ಈಗ ಈ ಹೊಳಿದಿಂದ ಪೈಪ್ಲೈನ್ ಐತೆ ಅಂತ ಹೇಳ್ತಾರೆ. ಹಾಂ, ಎಷ್ಟು ಅಮೌಂಟ್ ಹಾಕಿ ಇದನ್ನು ಪೈಪ್ಲೈನ್ ಮಾಡಿದಾರೆ ಸರ್? ಇದು ಟೋಟಲಿ 70 ಲಕ್ಷದ ಸುಮಾರು 70 ರಿಂದ 80 ಲಕ್ಷ ರೂಪಾಯಿ ಇದನ್ನು ಖರ್ಚು ಮಾಡಾರ್ರಿ ಸರ್ಕಾರ. ಇದಕ್ಕೆ ಅಂತೇಳಿ ಅನುದಾನ ಕೊಟ್ಟು ಸರ್ವಸಾಧಾರಣ ನನ್ನ ಅಂದಾಜು ಪ್ರಕಾರ 70 ರಿಂದ 80 ಲಕ್ಷ ರೂಪಾಯಿ ಖರ್ಚು ಮಾಡಿ ಇದು 19 ಎಕರೆದಿಂದ 20 ಎಕರೆಗೆಲ್ಲ ನೀರಾವರಿ ಆಗಬೇಕು. ಇಲ್ಲಿ ಇದು ತೋಟಗಾರಿಕೆ ಇಲಾಖೆ ಅಂದ್ರೆ ಏನದಾವಲ್ಲ ಹಣ್ಣಿನ ಸಸ್ಯಗಳನ್ನ ಹಚ್ಚಿ ಇದು ಒಂದು ದೊಡ್ಡ ಪ್ರಮಾಣದೊಳಗೆ ಇದನ್ನು. ಎಷ್ಟು ಎಕರೆ ಪ್ಲಾಂಟ್ ಸರ್ ಅದು? ಇದು ಒಂದು 19 ರಿಂದ 20 ಎಕರೆ ಇದು ಜಮೀನು ಐತ್ರಿ. ತೋಟಗಾರಿಕೆ ಇಲಾಖೆ ಸಂಬಂಧಪಡೋದು. ಹಾಂ, ತೋಟಗಾರಿಕೆ ಇಲಾಖೆ. ಈಗ ನೀರಾವರಿ ಮಾಡ್ಬೇಕಂತ ಈ ಕೃಷ್ಣಾ ನದಿಯಿಂದ ಪೈಪ್ಲೈನ್ ಐತೆ ಅಂದ್ರೆ? ಹಾಂ, ಕೃಷ್ಣಾ ಪೈಪ್ಲೈನ್ ಐತ್ರಿ. ಜಿಲ್ಲಾ ಪಂಚಾಯತಿಯಿಂದ ಅನುಷ್ಠಾನ ಮಾಡಿದಾರೆ ಇದಕ್ಕೆ. ಆದ್ರೆ ಇದು ಯಶಸ್ವಿ ಆಗಲಾರ್ದ ನೀರು ಬೀಳಾರ್ದ ರೀ ಇದ್ರದ್ದೆಲ್ಲ ಬಿಲ್ ತೆಗೆದು ಕೊಟ್ಟಿದ್ದಾರೆ. ಈಗೆಲ್ಲ ತಗೊಂಡು ಬಿಲ್ ಪಾವತಿ ಮಾಡಿದಾರೆ ರೀ. ಆದ್ರೆ ಮಾಡ್ಕೊಂಡಾರೆ ಬೇರೆ ಕಡೆಯಿಂದ ನೀರು ಈ ಪೈಪ್ಲೈನ್ಗೆ ಜೋಡಣೆ ಮಾಡಿ ಖಾಸಗಿ ರೈತರ ಪೈಪ್ಲೈನ್ ಜೋಡಿಸಿ ಪೈಪ್ಲೈನ್ ನೀರು ಒಗಸಿ ಆ ನೀರು ತೋರಿಸಿ ಅವ್ರು ಬಿಲ್ ಎಲ್ಲ ತೆಗೆದಾರೆ. ಆದರೆ ಇದು ಯಶಸ್ವಿ ಆಗಿಲ್ಲ ರೀ. ಇದು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಮೇಲಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ದೊಡ್ಡ ಪ್ರಮಾಣ ಭ್ರಷ್ಟಾಚಾರ ಆಗಿದೆ. ಸರ್ ಅಂದಾಜು ಎಷ್ಟು ಬಿಲ್ ತಗೊಂಡರು? ಇದು ಮೊದಲು 68 ಲಕ್ಷ ಇದೆ ರೀ. ನಂತರ ಮತ್ತೊಂದು 2 ಲಕ್ಷನೂ ತೆಗೆದು ಇದೆಲ್ಲ ಹ್ಯಾಂಡ್ ಓವರ್ ಮಾಡ್ಕೊಂಡಾರ ಇವ್ರಿ. ಆದರೆ ಕಾಮಗಾರಿ ಯಶಸ್ವಿ ಆಗಲಾರ್ದ ವಿಫಲ ಕಾಮಗಾರಿನ ಹ್ಯಾಂಡ್ ಓವರ್ ಮಾಡ್ಕೊಂಡ ಇವತ್ತು ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಅನುದಾನ ಖರ್ಚು ಮಾಡಿದ್ರು 1 ರೂಪಾಯಿದ ಆದಾಯ ಇಲ್ಲದಂಗೆ ಮಾಡಿದಾರೆ ರೀ ಅಧಿಕಾರಿಗಳು. ಭಾಳ ದೊಡ್ಡ ಪ್ರಮಾಣ ಭ್ರಷ್ಟಾಚಾರ. ಈಗ ಅನುದಾನ ಬರೀ ಬಿಲ್ ಮಾತ್ರ ಉಪಯೋಗಿಸ್ಕೊಂಡ್ರೆ ಕರೆ ಇಲ್ಲೇನು ವರ್ಕ್ ಆಗಿಲ್ಲ. ನೀರು ಮಾಡ್ಬೇಕಂತ ಸರ್ಕಾರ ಅದಕ್ಕೆ ದುಡ್ಡು ಕೊಟ್ಟದ್ರಿ. ಆ ನೀರನ್ನು ಉಪಯೋಗ ಮಾಡ್ಕೊಂಡು ಆ ಬೆಳೆಗೆ ಅನುಕೂಲ ಆಗುವಂಗೆ ಏನು ಇವ್ರು ಮಾಡಲಿಲ್ಲ. ಸದ್ಯಕ್ಕೆ ಯಾವ ಬೆಳೆ ಅದಾವ್ರಿ ಇಲ್ಲಿ? ಈಗ ಏನು ಬೆಳೆ ಅಂದ್ರೆ ನೋಡ್ರಿ, ಇವು ಹುಂಚಿ ಒಂದು ಸ್ವಲ್ಪ ಅದಾವ, ಮಾವು ಒಂದು ಸ್ವಲ್ಪ ಅದಾವ. ಬಿಟ್ರೆ ಫಾರೆಸ್ಟ್ದು ಯಾವ ಇಲ್ಲ ಹಚ್ಚತಕ್ಕದಲ್ಲ. ಆದ್ರೂ ಫಾರೆಸ್ಟ್ದು ಅವರು ಅಗದಿ ಫ್ರೀದೊಳಗೆ ಕೊಡುವಂತ ಅಂಥವು ಏನೋ ಅರಳಿ ಗಿಡ, ಮುಂದೇನೋ ಬೇವಿನ ಆತ್ರಿ, ಜಂಗಲಿ ಗಿಡಗಳು ತಂದ ಈ ತಪ್ಪಶಿ ಕ್ಷೇತ್ರದೊಳಗೆ ಹಚ್ತಾರೆ. ಬೇವಿನ ಗಿಡ, ತಪ್ಪಶಿ ಮತ್ತು ಹುಲಿಗಲ್ ಗಿಡ ರೀ, ಇಂಥವೆಲ್ಲ ಹಚ್ಚಿದಾರೆ ಸುತ್ತೆಲ್ಲ ರೀ. ತೋಟಗಾರಿಕೆ ಇಲಾಖೆದಿಂದ ಇಲ್ಲಿ 20 ಎಕರೆ ಜಮೀನೊಳಗೆ ಯಾವ ಕೆಲಸ ಮಾಡಬೇಕಾಗಿತ್ತು? ಈಗ ನೋಡ್ರಿ, ಎಲ್ಲ ಹಣ್ಣಿನ ಸಸ್ಯಗಳು ಹಚ್ಬೇಕ್ರಿ. ನೆರಳೆ ಹಣ್ಣು ಹಚ್ಚಬೇಕು, ಹಲಸಿನ ಹಣ್ಣು ಹಚ್ಚಬೇಕು, ಸೀತಾಫಲ ಹಚ್ಚಬೇಕು, ಚಿಕ್ಕು ಹಚ್ಚಬೇಕು. ಇನ್ಯಾವ ಮಾವು ಅದಾವ, ಸ್ವಲ್ಪ ಇವ ಯಾವ್ದ್ರಿ ಇದು ಹುಂಚಿ ಅದಾವ. ಇದ್ರ ಜೊತೆ ಮತ್ತು ಇನ್ನು ಎಲ್ಲ ವೆರೈಟಿಗಳನ್ನ ಗ್ರಾಫ್ಟೆಡ್ದು ಸಸಿಗಳನ್ನ ಇಲ್ಲಿ ಹಚ್ಚಿದ್ರೆ ಕಡೆಗೆ ಪ್ರಾಣಿ ಪಕ್ಷಿಗಳಿಗೆ ತಿಂದು ಹೋಗಾಕ್ರೆ ಎಷ್ಟು ಅದರದ್ದು ಅನುಕೂಲ ಆಗ್ತೈತಿ ಅಲ್ರಿ. ಯಾರ ಕಡೆಗೆ ಒಂದು ಸ್ವಲ್ಪ ಅದನ್ನು ಪ್ರತಿ ವರ್ಷ ಅದರ ಆದಾಯ ಬರ್ತಕ್ಕಂಥದ್ದು ಆ ಆದಾಯದೊಳಗನ ಮತ್ತೆ ಏನಾರ ಒಂದು ಸ್ವಲ್ಪ ಇಲ್ಲಿ ದುಡಿತಕ್ಕಂಥ ಆಳುಗಳದ್ದು ಪೇಮೆಂಟ್ರೇ ಆಗಲಿ ಅದಕ್ಕೆ ಉಪಯೋಗ ಆಗ್ತೈತೆ ಅಲ್ರಿ. ಸರ್ಕಾರ ದುಡ್ಡು ಸರ್ಕಾರಕ್ಕೆ ಇಷ್ಟು ಖರ್ಚು ಮಾಡೈತಿ, ಅದನ್ನು ಹೊಳ್ಳಿ ಅದಕ್ಕೆ ಒಂದು ಸ್ವಲ್ಪ ಏನಾರೇ ಅದ್ರದ್ದು ಉತ್ಪನ್ನ ತೆಗೆದಾಗಲಿ. ನಾವು ರೈತರದೀವಿ, ನಾವು ಈಗ ನಾವು ನೀರಾವರಿ ಮಾಡ್ಕೊಂಡು ನಮ್ಮ ಜಮೀನದೊಳಗೆ ಬೆಳೆ ಬೆಳೆದು ನಾವು ಯಾವ ರೀತಿ ಅದನ್ನು ಲಾಭ ಮಾಡ್ಕೋತೀವಲ್ಲ, ಅದು ಯಾಕೆ ಇವ್ರು ಮಾಡೋಂಗಿಲ್ಲ? ಇಷ್ಟು ಸರ್ಕಾರದ ದುಡ್ಡು ಕೊಟ್ಟು ಅದನ್ನೆಲ್ಲ ಉಪಯೋಗ ಮಾಡ್ಕೊಂಡ್ರು.
ಅದ್ರದ್ದು ಲಾಭ ಮಾತ್ರ ಒಂದು ನಯ ಪೈಸೆ ಇಲ್ಲ. ಸರ್ ಅಲ್ಲ ಈಗ ಕೃಷ್ಣಾ ನದಿಗೆ ನೀರಂತೂ ಏನು ಕಡಿಮೆ ಇಲ್ಲ ರೀ, ಹೌದ್ರಿ. ಕೆನಾಲ್ ನೀರು ಕಡಿಮೆ ಇಲ್ಲ, ಆದರೂ ಇಲ್ಲಿ ಅನುದಾನ ತಕೊಂಡು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಷ್ಟೇ. ಹಾಂ, ದುರ್ಬಳಕೆ ಆಗೈತೆ. ಹಾಂ, ಇದಕ್ಕೆ ನೆಕ್ಸ್ಟ್ ಏನು ಮಾಡ್ತೀರಿ? ನೆಕ್ಸ್ಟ್ ಇದು ಇವರು ಈಗ ಜನವರಿ ಒಳಗನ ಡಿ ಡಿ ಅವರು ಬಂದು ಇದನ್ನೆಲ್ಲ ನೋಡಿ ಒಂದು ವಾರದೊಳಗನ ನೀರು ಒಗಸಿ ಇದನ್ನೆಲ್ಲ ಗ್ರಾಫ್ಟೆಡ್ದು ನೀವೇನು ಹೇಳಾಕ್ತಾರಲ್ಲ ಅಂತ ಸಸಿಗಳನ್ನೆಲ್ಲ ಹಚ್ಚಿ ಇದನ್ನೊಂದು ದೊಡ್ಡ ಒಂದು ನಂದನವನ ಟೈಪ್ ಆಗುವಂಗೆ ನಾ ಮಾಡುವಂಥ ಜವಾಬ್ದಾರಿ ತಗೋತಾನೆ ಅಂತ ಹೇಳಿ ಒಂದು ವರ್ಷ ಹಾಕ್ಬತ್ರಿ. ಇಲ್ಲಿ ತನಕ ಅವ್ರು ಏನು ಮಾಡಿಲ್ಲ ಅಂದ್ಬೇಕು ಮುಂದೆ ಇನ್ನೇನು ಮಾಡ್ತಾರೆ ಇವರು? ನಮ್ಮ ಜಿಲ್ಲಾದೊಳಗೆ ಇರಾಕನ ಲೈಕ್ ಇಲ್ರಿ ಇವರು. ಬಂದಾಗ ನಾವು GPS ಫೋಟೋ ತೆಗೆದದ್ದು ಪುರಾವೆಗಳು ಮುಂದೆ ಜೆ ಡಿ ಅವರಿಗೆ ಹೋಗಿ ಮತ್ತು 2 ತಿಂಗಳಿಂದ ಮತ್ತೆ ನೆನಪೋಲಿ ಅಂತೇಳಿ ಅಂದ್ರೆ ನಾವು ಕರ್ಕೊಂಬಂದು ತೋರಿಸಿದಲ್ಲದ ಮತ್ತೊಂದು ಹೋಗಿ ಮತ್ತೆ ನಾವು ಒಂದು ದೂರ ಅರ್ಜಿನ ಕೊಟ್ಟಿವಿ ನಾವು. ಏನ್ರಿ 70 ರಿಂದ 80 ಲಕ್ಷ ರೂಪಾಯಿ ಖರ್ಚು ಮಾಡ್ಯಾರಿ, ಅದು ಇನ್ನೂ ತನಕ ಉಪಯೋಗ ಆಗಲಿಲ್ಲ. ನೀವು ಬಂದು ಹೋದ್ರಿ, ನೀವು ಏನು ಮಾಡಲಿಲ್ಲ, ಮತ್ತು ಇದನ್ನು ಮಾಡೋರು ಯಾರ? ಸರ್ ಕೆರೆಗೆ ಅಷ್ಟೇ ಮತ್ತು ಟೆಂಟ್ ಬೇರೆ ಅಲ್ಲೇ 20 ಲಕ್ಷ ತೆಗ್ದಾರೆ. ಟೆಂಟ್ ಚೆನ್ನಾಗಿ ಅದು ಈಗ ನಾವು ಬರೀ ನೀರಾವರಿದ ಅಷ್ಟೇ ಹೇಳ್ತೀವಿ ನಾವು. ಶೆಡ್ನೆಟ್ ಹಾಕ್ಯದಾರ್ರಿ. ಈ ಶೆಡ್ನೆಟ್ ಕಾಮಗಾರಿ ಒಳಗೂ ಮೊದಲಿಂದನೂ ಭ್ರಷ್ಟಾಚಾರ ರೀ. ಎಲ್ಲ ಇವನು ಸಾಮಗ್ರಿ ಕಳಪೆ ಸಾಮಗ್ರಿ ಉಪಯೋಗ ಮಾಡಿ ಫ್ಯಾಬ್ರಿಕೇಟರ್ ಕೂಡ ಈ ವ್ಯವಹಾರದಾಗ ಗುತ್ತಿಗೆದಾರ ಕೂಡ ಶಾಮೀಲಾಗಿ ತಮಗೆ ಬರಬೇಕಾದಂಥ ಪರ್ಸೆಂಟೇಜ್ ಬಂದರೆ ಆಯಿತು, ಮುಗಿತಿರೋರ್ಗೆ. ಇದು ಏನು ಇಲಾಖೆಗೆ ತೋಟಗಾರಿಕೆಗೆ ಇದು ಪ್ರಯೋಜನ ಆಗ್ತೈತಿ ಇಲ್ಲ ಅನ್ನೋದು ಅವ್ರಿಗೆ ಕಾಳಜಿ ಇಲ್ಲ. ತಮಗೆ ಬರಬೇಕಾದ ಬಿಲ್ಲಿನ ಪರ್ಸೆಂಟೇಜ್ ಬಗ್ಗೆ ಅಷ್ಟೇ ಕಾಳಜಿ ಇರ್ತಿದ್ರೆ ಅಧಿಕಾರಿಗಳ. ಭ್ರಷ್ಟಾಚಾರದ ಒಳಗೆ ಅವ್ರು ಪೂರ್ತಿ ಮುಳುಗಿ ಹೋಗಿದಾರೆ ರೀ. ಇಲ್ಲಿ ನೋಡ್ರಿ ನರೇಗಾದ ಒಳಗೆ ಇಲ್ಲಿ ಗಿಡಗಳು ಹಚ್ಚಿದ್ರಿ. ಇಲ್ಲಿ ಇವತ್ತು ಒಂದು ಗಿಡ ಇಲ್ಲಿ ಕಾಣಿಸ್ತಾ ಇಲ್ಲ, ಆದರೆ ಇದ್ರ ಬಗ್ಗೆ ಲಕ್ಷಗಟ್ಟಲೆ ದುಡ್ಡು ತೆಗ್ದಾರ್ರಿ. ಈ ಒಂದು ಗಿಡ ಕಾಣಿಸ್ತಾವ ನೋಡ್ರಿ ಇಲ್ಲಿ. ಈಗ ಅಲ್ಲಿ ಏನು ಮಾಡತ್ತಿದಾರೆ, ಅವ್ರು ಏನು ಕೆಲಸ ಮಾಡತ್ತಿದಾರೆ ನೋಡ್ರಿ? ಖಾಲಿ ನೆಲದೊಳಗೆ ಅವ್ರಿಗೆ ಕಸ ತೆಗಿಯಕ್ಕೆ ಹಚ್ಚಾರ ಅವ್ರಿಗೆ. ಏನ್ರಿ ಅದೇನೋ ಉಪಯೋಗ ಇಲ್ಲದ ಕೆಲಸ ಅದ ಇಲ್ಲಿ ಹುಂಚಿ ಗಿಡ ತೆಗದ್ರೆ ಒಂದು ಅದು ಒಂದು ಏನಾದ್ರು ಬೆಳಿಗ್ಗೆ ಆಗ್ಲಿ ಎಷ್ಟು ಉಪಯೋಗ ಆಗ್ತಿತ್ತು. ಕಡೆ ಯಾರೋ ಒಬ್ಬರ ಅದು ಕಿಡಿಗೇಡಿಗಳು ಬಂದು ಒಂದ ಕಡ್ಡಿ ಏನಾದ್ರು ಇಂಥ ಟೈಮ್ಗಳು ಕೊರೆದು ಹೋಗದ್ರೆ ಈ ಹುಂಚಿ ಗಿಡ ಇಷ್ಟೆಲ್ಲ ಖರ್ಚು ಮಾಡಿ ಇಷ್ಟಿರ್ತಕ ಇಲ್ಲಿ ತಕ ಎಲ್ಲ ಗುದ್ದಾಡಿದ ಎಲ್ಲ ವ್ಯರ್ಥ ಆಗಿ ಹೋಗುವಂಥ ದಿವ್ಸ ನೋಡ್ರಿ ಇವ. ಇಂಥ ಇದನ್ನು ಬಿಟ್ಟು ಇಂಥ ಬೆಳೆ ಒಳಗೆ ತೆಗಿಯಾಕೆ ಹಚ್ಚೋದು ಬಿಟ್ಟು ಆ ಖುಲ್ಲಾ ನೆಲದಾಗ ಖುಲ್ಲಾ ಜಾಗದಾಗ ಅವ್ರಿಗೆ ಆಳುಗಳ ಕೆಲಸಕ್ಕೆ ಹಚ್ಚಿ ಹೋಗ್ಬಿಟ್ರೆ ಯಾವ ಅಧಿಕಾರಿಗಳು ಸಹಿತ ಪ್ರಯೋಜನಕ್ಕೆ ಬಾರದ ಕೆಲಸ ಆದ ಸಂದರ್ಭದಲ್ಲಿ ತಾಲೂಕು ಅಧಿಕಾರಿಗಳು ಯಾರಿದ್ರು ಸರ್ ಇಲ್ಲಿ? ಇವರು ಹಗರ ಅನ್ನೋಕ್ಕಿಂತನವ್ರು ಇದು ಈಗ 5-6 ವರ್ಷ ಹತ್ರಲ್ಲ ಇದ್ರಿ. ಈಗ ಪ್ರತಿಯೊಬ್ಬರು 2 ವರ್ಷಕ್ಕೆ 3 ವರ್ಷಕ್ಕೆ ಬರುತ್ತೆ. ಮೊದಲ್ರಿ ಮಾರುತಿ ಕಳ್ಳಿಮನಿಯವ್ರು ಇದ್ರಿ, ಆನಂತರ ಶಮಂತ್ ಸರ್ ಬಂದ್ರಿ. ಶಮಂತ್ ಅವರು ಯುದ್ಧ ಮಾಡಿದ್ರಿ, ತಮಗೆ ಬರಬೇಕಾದ ಬಿಲ್ ಬಂದ್ರೆ ಅಷ್ಟೇ ಸಾಕು. ಭ್ರಷ್ಟಾಚಾರ ಆದ್ರೆ ನಡೆದ ನಮಗೆ ಬರಬೇಕಾದಂಥ ಹಣ ಬಂದು ಮುಟ್ರೆ ಆಯ್ತು ರೀ. ಅವ್ರು ಏನೋ ಡಿಪಾರ್ಟ್ಮೆಂಟದ ಆಸ್ತಿ ಪಾಸ್ತಿ ಗಿಡ ಗಂಟಿ ಎಲ್ಲ ಹಾಳಾಗಿ ಹೋದ್ರೂ ಅವ್ರು ಅದ್ರ ಬಗ್ಗೆ ಲಕ್ಷ್ಯ ಕೊಡಂಗಿಲ್ಲ ರೀ. ಇವತ್ತು ನೋಡ್ರಿ ಈ 20 ಎಕರೆಗೆ 2 ಹೊರಗುತ್ತಿಗೆ ನೌಕರ ನೇಮಕ ಮಾಡಿದಾರೆ ರೀ. ಇಲ್ಲಿ ಇನ್ನೂ 2 ಮತ್ತು ಅಲ್ಲಿ ಒಂದು 4 ಜನ ಬೇಕ್ರಿ, ಅಲ್ಲೂ 2. ಆದರೆ ಇವ್ರು ಇರುವಂಥವ್ರಿಗೆ ಎಲ್ಲ ವ್ಯವಸ್ಥೆ ಸರಿಯಾಗಿ ಮಾಡ್ತಾ ಇಲ್ರಿ. ಇಲ್ಲಿ ನೋಡ್ರಿ ನಾಗರ ಹಾವ, ಇವು ಕೆಟ್ಟ ವಿಷಕಾರಿ ಹಾವುಗಳು ಅದಾವ್ರಿ. ಇಂಥದ್ರಾಗ ಹುಲ್ಲು ಕೊರಕ್ಕೆ ಹಚ್ಚಾರ, ಅವ್ರ ಕೈ ಗ್ಲೌಸ್ ಇಲ್ರಿ. ಅದು ಇವತ್ತು ಬಂದಾಗ ಕಾಣಿಸ್ತಿದ್ರು. ಅದು ಅವ್ರು ಕೆಲಸ ಮಾಡೋರು ರೆಗ್ಯುಲರ್ ಇರ್ತಾರೆ. ಹೊರಗುತ್ತಿಗೆ ಮ್ಯಾಗ ಅವ್ರು 2 ಮಂದಿ ಇದ್ರೂ ಕೆಲಸ ಆಗಿಲ್ಲ ಅಲ್ಲಿ. ಹೌದ್ರಿ, ಆ ಸೈಡೆಲ್ಲ ಕೊಡ್ತಾರೆ ರೀ. ಅವ್ರು ಮಾಡ್ತಾರೆ, ಅವ್ರ ಕೆಲಸ ಹೆಚ್ಚ ತಗೋತಾರೆ ಅವ್ರಿಗೆ. ಅವ್ರಿಗೆ ಪಾಪ ಟಾರ್ಚರ್ ಇಷ್ಟು ಮಾಡ್ತಾರೆ ರೀ. ಸುಟಿ ಕೊಡಂಗಿಲ್ಲ ರೀ. ಸುಟಿ ಇದ್ರೂ ಸುಟಿ ಇದ್ದಾಗ ದುಡಿಸ್ತಾರೆ ರೀ. ನಾವು ನೋಡಿದಿರಿ ಪ್ರತ್ಯಕ್ಷ ರೀ. ಅವ್ರ ಪಾಪ ಅಂಜಿ ಹೇಳಂಗಿಲ್ಲ ರೀ ಅವ್ರಿ. ಮತ್ತು ಅವ್ರದ್ದು ರಿಜಿಸ್ಟ್ರ್ ಮೇಂಟೈನ್ ಮಾಡ್ಬೇಕು ರೀ. ಪೈಲಾ ಒಬ್ಬರು ಮರಗಾಲಿಯನ್ ಅವ್ರು ಇದ್ದರೆ ಅವ್ರು ರಿಜಿಸ್ಟ್ರ್ ಮೇಂಟೈನ್ ಮಾಡಿರಿ. ಅವ್ರು ಹೋದ ನಂತರ ರಿಜಿಸ್ಟ್ರ್ ಮೇಂಟೈನ್ ಮಾಡಿಲ್ಲ ರೀ. ಅವರು ಪ್ರೊಫೆಸರ್ ಆಗಿ ಹೋದ್ರಿ. ಅಂದ್ರೆ ಅವರು ಹಾಜರಾತಿ ರೀ. ಇವ್ರು ಹಾಜರಾತಿ ತೊಗೋಬೇಕು. ಹಾಜರಾತಿ ಇಲ್ಲಾಂದ್ರೆ ಅವ್ರಿಗೆ ಮುಂದೆ ಅನ್ಯಾಯ ಆಗ್ತಾಯಿದ್ರಿ ಅವ್ರಿಗೆ. ಮತ್ತು ವ್ಯವಸ್ಥೆ. ನನ್ನ ಹೆಸರು ಏಕನಾಥ್ ಮಾಚಕ್ ನೋಡ್ರಿ. ತಮ್ಮ ಹೆಸರು? ಅಂಜನೇಯ ಕುಮಾರ್ ಒಡೆಯರ್, ವಕೀಲರು. ಹಾಂ.